ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಫೈಟ್ ನಡೀತಾ ಇದೆ. ವಚನಾನಂದ ಶ್ರೀಗಳ ಪದಚ್ಯುತಿಗೆ ಒತ್ತಡ ಕೇಳಿ ಬರ್ತಾ ಇದೆ. ವಚನಾನಂದ ಶ್ರೀ ವಿಚಾರದಲ್ಲಿ ಭಕ್ತರು ವರ್ಸಸ್ ಟ್ರಸ್ಟ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಭಕ್ತರು ವಚನಾನಂದ ಶ್ರೀ ಪರವಾಗಿ ನಿಂತಿದ್ದಾರೆ. ಇನ್ನೊಂದು ಕಡೆ ಟ್ರಸ್ಟ್ ಇಂದ ಅವರನ್ನ ಪದಚ್ಯುತಿಗೊಳಿಸಲಾಗಿದೆ. ಶ್ರೀಗಳ ಪದಚ್ಯುತಿ ಬೇಡ ಅಂತ ಮಠದ ಭಕ್ತರು ಹೇಳ್ತಾ ಇದ್ದಾರೆ. ಮಠವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಭಕ್ತರು ಹಠ ಹಿಡಿದು ಕೂತಿದ್ದಾರೆ. ಮಠದಲ್ಲೇ ಇರಿ, ನಮ್ಮ ಬೆಂಬಲ ನಿಮಗಿದೆ ಅಂತ ಹೇಳಿ ವಚನಾನಂದ ಶ್ರೀಗಳಿಗೆ ಭಕ್ತರು ಹೇಳ್ತಾ ಇದ್ದಾರೆ. ಟ್ರಸ್ಟ್ನವರೇ ಸರಿಯಿಲ್ಲ, ಹಣ ನುಂಗಿದ್ದಾರೆ ಅನ್ನೋ ಆರೋಪವನ್ನ ಭಕ್ತರು ಮಾಡ್ತಾ ಇದ್ದಾರೆ. 5 ವರ್ಷಗಳಿಂದ ಟ್ರಸ್ಟಿಗಳು ಯಾಕೆ ಬದಲಾವಣೆ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನ ಭಕ್ತರು ಮುಂದಿಟ್ಟಿದ್ದಾರೆ. ಟ್ರಸ್ಟಿಗಳಿಂದಲೇ ವಂಚನೆ ಆಗಿದೆ, ಹಣದ ದುರುಪಯೋಗ ಆಗಿದೆ ಅಂತ ಹೇಳಿ ಭಕ್ತರು ಆರೋಪ ಮಾಡ್ತಾ ಇದ್ದಾರೆ. ಶ್ರೀಗಳು ಕೂಡ ಇದೇ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಟ್ರಸ್ಟಿಗಳು ಶ್ರೀಗಳ ಮೇಲೆ ಇಂಥ ಆರೋಪಗಳನ್ನ ಮಾಡಿದ್ದಾರೆ. ಇನ್ನು ಟ್ರಸ್ಟಿಗಳನ್ನೇ ಹೊರಗಡೆ ಹಾಕುವುದಕ್ಕೆ ಮಠದ ಭಕ್ತರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಹೊಸ ಟ್ರಸ್ಟಿಗಳ ನೇಮಕಕ್ಕೆ ಭಕ್ತರ ಗುಂಪು ಮುಂದಾಗಿದೆ. ಶ್ವಾಸಗುರು ಸೇಫ್ ಆಗೋದು ಬಹುತೇಕ ಗ್ಯಾರಂಟಿ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಕಳೆದ 8 ವರ್ಷಗಳಿಂದ ಮಠಕ್ಕೆ ಬಾರದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ನಿನ್ನೆ ಮಠಕ್ಕೆ ಬಂದು ಶ್ರೀಗಳ ಪರವಾಗಿ ಮಾತನಾಡಿದ್ದಾರೆ. ಶ್ರೀಗಳ ವಿರುದ್ಧ ಟ್ರಸ್ಟಿಗಳ ಆರೋಪ ಮಾಡಿದ್ರು. ಅಂದ್ರೆ ಮಠದ ಹಣವನ್ನ ಇವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಪದೇ ಪದೇ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಆ ಹಣವನ್ನ ಸ್ವಂತ ಖರ್ಚಿಗೆ ಬಳಕೆ ಮಾಡ್ತಾ ಇದ್ದಾರೆ, ಐಷಾರಾಮಿ ಜೀವನವನ್ನ ಮಠದ ಹಣದಿಂದ ಇವರು ನಡೆಸ್ತಾ ಇದ್ದಾರೆ, ಒಟ್ಟಿನಲ್ಲಿ ಹಣವನ್ನ ದುರ್ಬಳಕೆ ಮಾಡ್ತಿದ್ದಾರೆ, ಅದಕ್ಕೆ ಲೆಕ್ಕ ಏನಿಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡಿ ಪದಚ್ಯುತಿಗೊಳಿಸಲಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಭಕ್ತರು ಕೂಡ ಈಗ ಅಪೋಸ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಚನಾನಂದ ಶ್ರೀ ಮಠ ಬಿಟ್ಟು ಹೋಗಬಾರದು ಅಂತ ಹೇಳಿ ಭಕ್ತರು ಪಟ್ಟು ಹಿಡಿದು ಕೂತಿದ್ದಾರೆ. ಟ್ರಸ್ಟಿಗಳನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಠದ ಭಕ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಇಲ್ಲಿ ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲಿ ಟ್ರಸ್ಟಿಗಳನ್ನೇ ಬದಲಾವಣೆ ಮಾಡಬೇಕು ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಇದು ಸಾಧ್ಯ ಆಗುತ್ತಾ? ಎಸ್ ಶರ್ಮಿತಾ ಶೆಟ್ಟಿ, ಏನು ನಿನ್ನೆಯಿಂದನೂ ಕೂಡ ಸಾಕಷ್ಟು ಸುದ್ದಿಯಲ್ಲಿರ್ತಕ್ಕಂಥದ್ದು ಹರಿಹರದ ಪಂಚಮಸಾಲಿ ಪೀಠದ ಏನು ವಚನಾನಂದ ಶ್ರೀಗಳನ್ನ ಪದಚ್ಯುತಿ ಮಾಡಿರುವಂತದ್ದು. ಈಗಾಗಲೇ ಏನು 15 ಜನ ಟ್ರಸ್ಟಿಗಳೇನಿದ್ದಾರೆ, ಅವರು ಟ್ರಸ್ಟಿಗಳು ಒಂದು ನಿನ್ನೆ ತೀರ್ಮಾನ ಕೈಗೊಂಡು ಈಗಾಗಲೇ ಪಂಚಮಸಾಲಿಯ ಒಂದು ಪೀಠದಿಂದ ವಚನಾನಂದ ಶ್ರೀಗಳನ್ನ ಪದಚ್ಯುತಿ ಮಾಡಲಾಗಿದೆ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಈಗಾಗಲೇ ಏನು ನೀವು ಮಠದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಏನು ಬಾಗಿಲಿಗೆ ಅಂಟಿಸಿ, ಅದಲ್ಲದೆ ಕೂಡ ಅವರ ಕಾರ್ಯಾಲಯಗಳು ಏನಿತ್ತು ಅದೆಲ್ಲ ಕೂಡ ಒಂದು ಬೀಗ ಜಡಿದು ಏನು ಈಗ ಸದ್ಯ ಟ್ರಸ್ಟಿಗಳು ಹೋಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಭಕ್ತರು ಮಾತ್ರ ಈಗ ಸ್ವಾಮೀಜಿ ಬೆನ್ನಿಗೆ ನಿಂತಿರುವಂತದ್ದು. ಅದರಲ್ಲೂ ಕೂಡ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು ಕೂಡ ಏನು ಕಳೆದ 8 ವರ್ಷಗಳಿಂದ ಮಠಕ್ಕೆ ಕಾಲಿಡದಂತವ್ರು ನಿನ್ನೆ ಬಂದು ಏನು ಸ್ವಾಮೀಜಿ ಬೆಂಬಲಕ್ಕೆ ಅವರ ಬೆಂಬಲಿಗರನ್ನು ಕರ್ಕೊಂಡ್ ಬಂದಿದ್ದಾರೆ. ಅದಲ್ಲದೆ ಕೂಡ ಏನು ಸಾಕಷ್ಟು ಅಪಾರ ಭಕ್ತ ಸಂಖ್ಯೆ ಕೂಡ ಈಗ ಸ್ವಾಮೀಜಿ ವಚನಾನಂದ ಪರವಾಗಿ ನಿಂತಿರುವುದು. ಯಾಕಂದ್ರೆ ಇದೆಲ್ಲ ಏನು 15 ಕೋಟಿಗೂ ಅಧಿಕ ಸರ್ಕಾರದಿಂದ ಬಂದಂತ ಹಣ ಇರ್ಬೋದು, ಭಕ್ತರು ದೇಣಿಗೆ ಕೊಟ್ಟಂತ ಹಣ ಇರ್ಬೋದು, ಎಲ್ಲವೂ ಕೂಡ ಒಂದಿಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಯಾಕಂದ್ರೆ ಟ್ರಸ್ಟಿ ಅವರು ಕೂಡ ಹೇಳ್ತಿರುವಂತದ್ದು ಸ್ವಾಮೀಜಿ ಅವರಿಂದ ಈ ಒಂದು ಎಲ್ಲ ಹಗರಣ ಆಗಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಈಗ ಇವರು ಯಾರನ್ನು ಕೇಳ್ತಾ ಇರಲಿಲ್ಲ, ತಿಂಗಳ ಗಂಟ್ಲೆ ಏನು ಫಾರಿನ್ಗೆ ಹೋಗ್ತಾ ಇದ್ರು, ಅಲ್ಲೇ ಇನ್ನೊಂದು ಯೋಗ ಕೇಂದ್ರವನ್ನು ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಈ ಎಲ್ಲ ಹಣವನ್ನು ಅಲ್ಲಿ ವಿನಿಯೋಗ ಮಾಡ್ತಾ ಇದ್ರು, ಎಲ್ಲ ಖರ್ಚುಗಳನ್ನು ಕೂಡ ಇದರಿಂದನೇ ಭರಿಸ್ತಾ ಇದ್ರು ಮಠದ ಖರ್ಚಿಂದ. ಹಾಗಾಗಿ ಬೆಳವಣಿಗೆ ಆಗಿಲ್ಲ ಮಠಗಳು, ಯಾವ್ದು ಕೂಡ ಕಟ್ಟಡಗಳು ಅರ್ಧಕ್ಕೆ ನಿಂತಿದೆ. ಅದಲ್ಲದೆ ಕೂಡ ಏನು ಶಾಲಾ ಕಾಲೇಜುಗಳಾಗ್ಬೇಕು, ಅದು ಯಾವ್ದು ಕೂಡ ಆಗಿಲ್ಲ ಅಂತ ಒಂದ್ ಕಡೆ ಟ್ರಸ್ಟಿ ಅವರು ಆರೋಪ ಮಾಡಿದ್ರೆ, ಮತ್ತೊಂದ್ ಕಡೆ ಏನು ಭಕ್ತರು ಕೂಡ ನಿನ್ನೆ ಸೇರಿದಂತ ಭಕ್ತರು ಹೇಳುವಂತದ್ದು ಇದೆಲ್ಲವೂ ಕೂಡ ಆರೋಪವನ್ನ ಟ್ರಸ್ಟಿಗಳ ಮೇಲೆ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲಿ ಬಂದಂತ ಹಣವನ್ನ ಟ್ರಸ್ಟಿಗಳೇ ಸಾಕಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ. ಅದನ್ನ ಈಗ ಸ್ವಾಮೀಜಿ ಪರವಾಗಿ ಹಾಕಿದ್ದಾರೆ. ನಾವೆಲ್ಲ ಲೆಕ್ಕ ಕೇಳಿದಂತ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನ ಮಠದಿಂದ ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ರೆ, ಹಾಗಾಗಿ ನಾವು ಸ್ವಾಮೀಜಿ ಪರವಾಗಿರ್ತೀವಿ, ಅವರೇ ನಮ್ಮ ಸ್ವಾಮೀಜಿ, ನಮ್ಮ ಸಮುದಾಯಕ್ಕೆ ಅವರೇ ಮುನ್ನಡೆಸ್ಕೊಂಡು ಹೋಗ್ಬೇಕು, ಕೊನೆವರೆಗೂ ಅವರೇ ಇರ್ಬೇಕು ಅಂತ ಹೇಳಿ ಈಗ ಭಕ್ತರು ಒಂದು ಪಟ್ಟನ್ನು ಹಿಡಿದುವಂತದ್ದು. ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸಭೆ ಸೇರಿ ಯಾವುದೇ ಕಾರಣಕ್ಕೂ ನೀವು ಮಠದಿಂದ ಹೊರಕ್ಕೆ ಹೋಗಂಗಿಲ್ಲ, ನೀವು ಕೂಡ ಇದೇ ಮಠದಲ್ಲಿದ್ದು ನಮ್ಮ ಸಮುದಾಯವನ್ನ ಮುನ್ನೆಲೆಗೆ ತರುವಂತ ಕೆಲಸವನ್ನ ನೀವು ಮಾಡ್ಬೇಕು, ಶ್ವಾಸಕೋಶವನ್ನು ನಡೆಸ್ಕೊಂಡು ಹೋಗಿ, ಜೊತೆಗೆ ಈ ಮಠವನ್ನು ಮತ್ತು ಸಮುದಾಯವನ್ನು ಮುನ್ನಡೆಸ್ಕೊಂಡು ಹೋಗೋ ನಿಮ್ಗೆಲ್ಲ ಒಂದು ಇದು ಇದೆ. ಹಾಗಾಗಿ ನೀವು ಇದನ್ನ ಮಠವನ್ನು ಹಾಗೂ ಎಲ್ಲ ಶ್ವಾಸಕೋಶವನ್ನು ಮುನ್ನಡೆಸ್ಕೊಂಡು ಹೋಗ್ಬಹುದು, ನಾವು ಭಕ್ತರು ಹೇಳ್ತಿದೀವಿ ಅಂತೇಳಿ ಈಗ ಸ್ವಾಮೀಜಿಯವನ್ನ ಇಲ್ಲೇ ಇಟ್ಕೊಂಡಿರೋದು. ಈಗ ಏನು ಈ ಟ್ರಸ್ಟಿ ಅವ್ರು ಏನಿದ್ದಾರೆ, ಅವರು ಏನು ಅವ್ರ ಬೈಲಾದಲ್ಲಿ ಈಗಾಗಲೇ ಸ್ವಾಮೀಜಿಯನ್ನಾಗ್ಲಿ ಅಥವಾ ಟ್ರಸ್ಟಿಗಳಲ್ಲಿ ಬೇಡದಾದಂತ ಏನು ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅಂತವ್ರನ್ನ ತೆಗೆದು ಹಾಕ್ಬಹುದು ಅಂತ ಹೇಳಿ ಅವರೇ ಒಂದು ಕಮಿಟಿಯಲ್ಲಿ ತೀರ್ಮಾನ ಮಾಡ್ಕೊಳ್ಳಿದೆ. ಯಾಕಂದ್ರೆ ಟ್ರಸ್ಟಿಯಲ್ಲಿ ಕೂಡ ಏನು ಬೈಲಾದಲ್ಲಿ ಕೂಡ ಮಾಡ್ಕೊಳ್ಳದಂತ ಹೇಳಿ ಆಗಿದೆ. ಸದ್ಯ ಈಗ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನು ಈಗ ಸ್ವಾಮೀಜಿಯನ್ನ ಮಠದಿಂದ ಹೊರಗೆ ಹಾಕಿದ್ದಾರೆ. ಈಗ ಭಕ್ತರು ನೋಡಿದ್ರ ಇಲ್ಲೇ ಮಠದಲ್ಲಿ ಇರ್ಬೇಕು ಅಂತ ಎರಡೂ ಕಡೆಯಿಂದ ಜಟಾಪಟಿ ನಡೀತಿರುವಂತದ್ದು. ಸದ್ಯಕ್ಕೆ ಈ ಒಂದು ಗೊಂದಲ ಇನ್ನು ಯಾವ ರೀತಿ ಹಂತಕ್ಕೆ ತಲುಪುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಶೆಟ್ಟಿ. ಈಗ ಭಕ್ತರೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೌದು, ಟ್ರಸ್ಟಿಗಳು ಬೇರೆ ನಿರ್ಧಾರದಲ್ಲಿದ್ದಾರೆ, ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡ್ಬಿಟ್ಟಿದ್ದಾರೆ ಅವರು.
ಸೊ ಈಗ ಭಕ್ತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋದ್ರಿಂದ ಸೊ ಇವತ್ತು ಅವ್ರ ಪ್ಲಾನ್ ಏನಿದೆ? ಸೊ ನಿನ್ನೆ ಸಭೆ ಮಾಡಿದ್ದಾರೆ, ಒಂದು ಡಿಸಿಷನ್ಗೆ ಬಂದಿದ್ದಾರೆ, ಸರಿ. ಅದನ್ನ ಕಾರ್ಯಗತಗೊಳಿಸುವಂತ ನಿಟ್ಟಲ್ಲಿ ಟ್ರಸ್ಟ್ಗಳನ್ನ ಚೇಂಜ್ ಮಾಡುವಂತ ನಿಟ್ಟಲ್ಲಿ ಇವತ್ತು ಏನ್ ಮಾಡ್ತಾರೆ ಹಾಗಾದ್ರೆ? ಶರ್ಮಿಳಾ ಶೆಟ್ಟಿ, ಏನು ಈಗಾಗಲೇ ಮಾಜಿ ಶಾಸಕರು ಶಿವಶಂಕರ್ ಹೇಳಿದಂತೆ ಏನು ನಾವು ಈಗಿರ್ತಕ್ಕಂಥ ಏನ್ ಟ್ರಸ್ಟ್ 15 ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಅಂದ್ರೆ ಇಲ್ಲಿ ದಾವಣಗೆರೆ ಜಿಲ್ಲೆಯವರು ಇಬ್ಬರನ್ನು ಹೊರತುಪಡಿಸಿ ಇನ್ನು ಉಳಿದಂತೆ ಬೇರೆ ಬೇರೆ ಜಿಲ್ಲೆ, ಹಾವೇರಿ ಇರ್ಬೋದು, ಧಾರವಾಡ ಇರ್ಬೋದು, ಹರಪನಹಳ್ಳಿ ಈ ಭಾಗದಲ್ಲಿ ಬೇರೆ ಬೇರೆ ಏನು ಜಿಲ್ಲೆ ತಾಲೂಕ್ನವ್ರು ಇದ್ದಾರೆ. ಹಾಗಾಗಿ ಎಲ್ರನ್ನೂ ಕೂಡ ತೆಗೆದಾಕಿ ಹೊಸ ಟ್ರಸ್ಟ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈಗ ಬೈಲಾದಲ್ಲಿ ಏನಿದೆ ಅನ್ನೋದನ್ನ ಈಗ ಅವರು ನಾವು ಮುಂದಿನ ನಡೆ ಏನಂದ್ರೆ ಕೋರ್ಟ್ ಮೊರೆ ಹೋಗ್ಬೋದು ಅಂತ ಹೇಳಿ ಈಗ ಅವರು ಹೇಳ್ತಾ ಇದಾರೆ. ಹಾಗಾಗಿ ಇವ್ರು ಏನಾದ್ರೂ ಒಂದ್ ವೇಳೆ ಬಿಟ್ಟು ಹೋಗದೆ ಇದ್ರೆ ನಾವು ಇದನ್ನ ಸೂಪರ್ಸೀಡ್ ಮಾಡ್ತೀವಿ ಮಠ ನನ್ನ ಲೆಕ್ಕಾಚಾರಕ್ಕೆ ಬಂದಿರುವಂತದ್ದು. ಹೀಗಾಗಿ ಏನು ಈಗ ಭಕ್ತರು ಏನಿದ್ದಾರೆ, ಭಕ್ತರು ಕೂಡ ಈಗ ಎಲ್ಲಾ ಆರೋಪಗಳು ಈಗ ಟ್ರಸ್ಟಿಗಳ ಮೇಲೆ ಮಾಡ್ತಿರುವಂತದ್ದು. ಹಾಗಾಗಿ ಹಣ ದುರುಪಯೋಗ ಆಗಿರುವಂತದ್ದು. ಎಲ್ಲಾ ಟ್ರಸ್ಟಿಗಳ ಸದಸ್ಯರು ಕೂಡ ಅವರ ಸ್ವಂತ ವೈಯಕ್ತಿಕವಾಗಿ ಬೆಳೆಸ್ಕೊಂಡು ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಟ್ರಸ್ಟಿಗಳೇ ಬೇಡ ನಮಗೆ, ನಾವೇ ಹೊಸದಾಗಿ ಒಂದು ಟ್ರಸ್ಟ್ಗಳನ್ನ ಮಾಡ್ತೀವಿ, ಇವರನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಾಗ್ತಿದೆ. ಆದ್ರೆ ಟ್ರಸ್ಟ್ಗಳೇನು ಅಲ್ಲಿ ನಡೆತಕ್ಕಂಥ ಆಡಳಿತ ಕಚೇರಿಗಳಿರ್ಬೋದು ಎಲ್ಲದೂ ಕೂಡ ಕೀಯನ್ನು ಹಾಕಿ ಸೀಲನ್ ಮಾಡಿ ಹೋಗಿರುವಂತದ್ದು. ಇವತ್ತು ಏನು ಭಕ್ತರು ಏನು ಎಲ್ಲಾ ಕಚೇರಿಗೆ ಏನು ಕೀ ಹಾಕಿದ್ರು ಅದನ್ನೆಲ್ಲ ಒಡೆದು ಇವರ ಸುಪತ್ರಿಗೆ ತಗೊಳ್ಳುವಂತ ಎಲ್ಲಾ ಕೆಲಸಗಳನ್ನ ಮಾಡ್ತಾರ ಅಂತ ಈಗಾಗಲೇ ಮಾಹಿತಿ ತಿಳಿದಿರುವಂತದ್ದು. ಇದೇನು ಈಗ ಟ್ರಸ್ಟ್ ಮತ್ತೆ ಈಗ ಭಕ್ತರ ಮಧ್ಯೆ ಏನಾಗುತ್ತೆ ಇವತ್ತು ಅನ್ನೋದು 10 ಗಂಟೆ ಬಳಿಕ ಸಂಪೂರ್ಣವಾಗಿ ಮಾಹಿತಿ ಸಿಗಲಿದೆ ಶರ್ಮಿಳಾ ಶೆಟ್ಟಿ. ಈಗ ಒಂದ್ ಕಡೆ ಶ್ವಾಸಪೀಠ, ಮತ್ತೊಂದ್ ಕಡೆ ಈಗ ಪಂಚಮಸಾಲಿ ಪೀಠ ಇವ್ರು ಕೂತಿರೋದು ಅಥವಾ ನಡೆಸ್ತಿರುವಂತ ಪೀಠ ಇರ್ಬೋದು. ಸೊ ಎರಡೂ ಕಡೆ ಇವ್ರು ಮುಂದುವರಿಬಾರ್ದು ಅನ್ನೋದು ಟ್ರಸ್ಟಿಗಳ ವಾದ. ಸೊ ಇದಕ್ಕೆ ಭಕ್ತರ ಒಪ್ಪಿಗೆ ಇದೆಯಾ ಎರಡೂ ಕಡೆನೂ ಇವ್ರು ನಡೆಸ್ಬೋದು ಅಂತ ಹೇಳಿ ಸ್ವಾಮೀಜಿ? ಎಸ್ ಶರ್ಮಿಳಾ ಶೆಟ್ಟಿ, ಈಗ ಅವರು ಭಕ್ತರು ಹೇಳುವಂತದ್ದು ಎರಡೂ ಕಡೆ ನೀವು ನಡ್ಸ್ಕೊಂಡವ್ರು. ಯಾಕೆ ಈ ಶ್ವಾಸಕೋಶ ಕೂಡ ಏನು ಅದು ಆರೋಗ್ಯಕ್ಕೆ ಬಹಳ ಮುಖ್ಯ. ಹಾಗಾಗಿ ನೀವು ಆರೋಗ್ಯ ಮತ್ತ ನಮ್ಮ ಈ ಕಡೆಯನ್ನ ಜ್ಞಾನಾರ್ಜನೆ ಕೂಡ ಕೊಡುವಂತ ಕೆಲಸವನ್ನ ನೀವು ಮಾಡ್ತೀರಾ. ಹಾಗಾಗಿ ಎರಡೂ ಮುಖ್ಯ, ನೀವು ಎರಡನ್ನ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಭಕ್ತರು ಈಗ ಸ್ವಾಮೀಜಿ ಪರವಾಗಿ ನಿಂತಿರುವಂತದ್ದು. ಆದ್ರೆ ಇವ್ರು ಟ್ರಸ್ಟಿ ಅವ್ರು ಏನು ಅಂದ್ರೆ ನೀವು ಶ್ವಾಸಕೋಶವನ್ನಾದ್ರೂ ನಡೆಸಿ, ಇಲ್ಲ ಸ್ವಾಮೀಜಿಯನ್ನಾದ್ರೂ ಆಗಿರಿ ಅಂತ ಹೇಳಿದ್ರು. ಹಾಗಾಗಿ ಅದಲ್ಲದೆ ಕೂಡ ಸಾಕಷ್ಟು ಒಂದು 12 ಪುಟಗಳ ಒಂದು ಆರೋಪವನ್ನು ಟ್ರಸ್ಟಿ ಅವ್ರು ಮಾಡ್ತಿರುವಂತದ್ದು. ನೀವು ಫಾರಿನ್ಗೆ ಹೋಗ್ತೀರಾ, ಅಲ್ಲೆಲ್ಲ ಏನು ಆಮೇಲೆ ಮಠದಲ್ಲಿ ಇರ್ತಕ್ಕಂಥ ಮಕ್ಕಳ ಜೊತೆ ಕೆಲವೊಂದಿಷ್ಟು ಮಸಾಜ್ ಗಳನ್ನ ಮಾಡಿಸ್ಕೊಂತೀರಿ, ಈ ರೀತಿ ಎಲ್ಲ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡಿರುವಂತದ್ದು ಟ್ರಸ್ಟಿಗಳು. ಆದ್ರೆ ಇವಾಗ ಯಾವಕ್ಕೂ ಕೂಡ ಪೂರಕವಾದ ಆಧಾರ ಸದ್ಯಕ್ಕಿಲ್ಲ. ಹೀಗಾಗಿ ಇವೆಲ್ಲವನ್ನು ಆಧಾರಗಳನ್ನ ಇಟ್ಕೊಂಡು ಈಗ ಟ್ರಸ್ಟಿ ಅವ್ರು ಕೂಡ ಒಂದು ದೂರು ಕೊಡಕ್ಕೆ ಮುಂದಾಗಿರುವಂತದ್ದು. ಈಗ ಇಲ್ಲಿ ಏನು ಭಕ್ತರು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಠ ಬಿಟ್ಟು ಹೋಗಂಗಿಲ್ಲ, ನೀವು ಕೊನೆಯವರೆಗೂ ಐಕ್ಯ ಆಗೋವರೆಗೂ ಕೂಡ ನೀವು ಇಲ್ಲೇ ಇದ್ದು ಇಲ್ಲೇ ಐಕ್ಯ ಆಗ್ಬೇಕು ಅಂತ ಹೇಳಿ ಭಕ್ತರು ಪಟ್ಟಿರುವಂತದ್ದು ಶರ್ಮಿಳಾ ಶೆಟ್ಟಿ. ಈಗ ಈ ಪೀಠ ಒಂದ್ ಲೆವೆಲ್ಗೆ ಪ್ರಚಾರಕ್ಕೆ ಬರಕ್ಕೆ, ಫೇಮಸ್ ಆಗಕ್ಕೆ, ಮತ್ತೆ ಹರಿಹರ ಜಾತ್ರೆ ಅಂತ ದೊಡ್ಡ ಮಟ್ಟದಲ್ಲಿ ನಡೆಸಿದ್ದು ಅದೆಲ್ಲ ಕ್ರೆಡಿಟ್ ವಚನಾನಂದ ಶ್ರೀಗಳಿಗೆ ಹೋಗುತ್ತೆ, ದರ್ ಇಸ್ ನೋ ಡೌಟ್. ಸೊ ಭಕ್ತರು ಇದೇ ವಿಷಯವಾಗಿ ನೀವೇ ಪೀಠದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಾ ಇದ್ರು ಕೂಡ ಇನ್ನೊಂದಿಷ್ಟು ಆರೋಪಗಳು ನೀವು ಹೇಳ್ದಂಗೆ ಸೊ ಅಲ್ಲಿ ಒಂದಿಷ್ಟು ಚಟುವಟಿಕೆಗಳು ಅನೈತಿಕವಾಗಿ ನಡೀತಾ ಇದೆ, ಒಂದಿಷ್ಟು ಗಾಂಜಾ ಸೇವನೆ ಅಂತ ಪ್ರಕರಣಗಳು, ಅಂದ್ರೆ ಆರೋಪಗಳು ಇವೆಲ್ಲ. ಇದ್ರ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ. ಈ ಬಗ್ಗೆ ಭಕ್ತರು ಏನ್ ಹೇಳ್ತಾರೆ? ಈಗ ಭಕ್ತರು ಹೇಳುವಂತದ್ದು ಏನಂದ್ರೆ ಇವರು ಟ್ರಸ್ಟಿ ಅವರು ಮಾಡಿರ್ತಕ್ಕಂತಹ ಏನು 12 ಪುಟದ ಏನು ಆರೋಪ ಏನಿದೆ ಅದಕ್ಕೆ ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ. ಹಾಗಾಗಿ ಏನು ಟ್ರಸ್ಟಿ ಅವರೇ ಕೂಡ ಇಲ್ಲಿ ಮಠದಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು ಅಂತ ನಿನ್ನೆ ಕೆಲವೊಂದಿಷ್ಟು ಏನಲ್ಲಿ ಭಕ್ತರು ಸೇರಿದ್ರು ಅವರು ಆರೋಪ ಮಾಡಿರುವಂತದ್ದು. ಸಂಜಯ್, ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಶಾಸಕರು ಮಠದ ಭಕ್ತರು ಆಗಿರುವಂತ HS ಶಿವಶಂಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೆನ್ನೆ ನೀವು ಹೋಗಿ ಅಲ್ಲಿ ಮಾತುಕತೆಯನ್ನು ಮಾಡಿ ಬಂದಿದ್ದೀರಾ ಅನ್ನೋದು ನಮ್ ಗಮನಕ್ಕೆ ಬಂತು. ಈಗ ಭಕ್ತರು ವರ್ಸಸ್ ಟ್ರಸ್ಟಿಗಳು ಅಂತಾಗಿದೆ. ಟ್ರಸ್ಟಿಗಳನ್ನ ಬದಲಾವಣೆ ಮಾಡುವಂತ ಒಂದು ಅವಕಾಶ ಇದೆಯಾ ಸರ್? ಸಮಾಜಕ್ಕಿದೆ. ಟ್ರಸ್ಟ್ ದಾರಿ ತಪ್ಪಿದಾಗ ಸಮಾಜ ಕೆಲಸ ಮಾಡೋದ್ರಲ್ಲಿ ವಿಫಲತೆ ಆದಾಗ ಅವ್ರನ್ನ ಕಿತ್ತೊಗಿಯಕ್ಕೆ ಇದ್ರಲ್ಲಿ ಅವ್ರ ಟ್ರಸ್ಟ್ ಡೀಡ್ ನಲ್ಲೇ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇವತ್ತು ಮೇಡಮ್ ಟ್ರಸ್ಟ್ ಒಂದೇ ಅಲ್ಲ, ಸಂಘನೂ ಒಂದಿದೆ. ಅದಕ್ಕೆ ಸೋಮನಗೌಡ ಪಾಟೀಲ್ ಅದಕ್ಕೆ ಅಧ್ಯಕ್ಷರಿದ್ದಾರೆ. ಇವ್ರು ಮಾಡೋ ಕೆಲ್ಸಕ್ಕೆ ಇವ್ರು ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಸಹಮತವನ್ನ ಸಂಘ ಸಹಕಾರ ಕೊಟ್ಟಿಲ್ಲ. ಇವ್ರ ವಿರುದ್ಧವಾಗಿನೇ ಸಂಘ ಇರೋದು. ಸಮಾಜ ಪರವಾಗಿ ಸಂಘ ಇದೆ. ಹಾಗಾಗಿ ಸಮಾಜದ ಜೊತೆನಲ್ಲಿ ಸಂಘ ಕೈ ಜೋಡಿಸಿದೆ. ಹಾಗಾಗಿ ಸಾಂದರ್ಭಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಏನೇನ್ ಮಾಡಕ್ ಸಾಧ್ಯ ಇದೆಯೋ ಅದೆಲ್ಲವನ್ನು ಕೂಡ ನಾವು ಕ್ರಮ ವಹಿಸ್ತೀವಿ. ಸರ್, ನೀವಂದ್ರೆ ಆ ಡೀಡ್ ಅಲ್ಲೇ ಹಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದಿಷ್ಟು
ಕಂಡೀಷನ್ಸ್ ಅನ್ನ ಹಾಕಿದ್ರು, ಅದ್ರಲ್ಲಿ ಟ್ರಸ್ಟಿಗಳನ್ನು ಕೂಡ ಬದಲಾವಣೆ ಮಾಡಬಹುದು ಅನ್ನೋ ಕಂಡೀಷನ್ಸ್ ಇತ್ತು ಅಂತ ಹೇಳಿ. ಸೊ ಆ ಪ್ರಕ್ರಿಯೆ ಹೆಂಗಿರುತ್ತೆ ಸರ್? ವಾಟ್ ನೆಕ್ಸ್ಟ್? ಈಗ 15 ಜನ ಅಲ್ವಾ ಟ್ರಸ್ಟಿಗಳಿರೋದು? ಮೇಡಮ್ ಅದ ಟ್ರಸ್ಟ್ ನಲ್ಲಿ ಏನಿದೆ ಅಂದ್ರೆ ಮ್ಯಾಕ್ಸಿಮಮ್ 25 ಜನರವರೆಗೂ ಟ್ರಸ್ಟ್ ಮೆಂಬರ್ಸ್ ಮಾಡಬಹುದು ಅಂತ ಇದೆ. 5 ವರ್ಷಕ್ಕೊಂದ್ ಸರಿ ಬೈ ರೊಟೇಷನ್ ನಲ್ಲಿ ಟ್ರಸ್ಟ್ ಇರ್ತಕ್ಕಂಥವ್ರು ಮುಖ್ಯ ಧರ್ಮದರ್ಶಿ ಒಂದು ಬಿಟ್ರೆ ಎಲ್ಲವನ್ನೂ ಕೂಡ ರೊಟೇಷನ್ ನಲ್ಲಿ ಬದಲಾವಣೆ ಮಾಡ್ಬೇಕು ಅಂತ ಇದೆ. ಅದಿಲ್ಲಿ ತನಕ ಆಗಿತ್ತಾ? ಅದಿಲ್ಲಿ ತನಕ ಆಗಿಲ್ಲ. 18 ವರ್ಷದಲ್ಲಿ ಅದು ಯಾವುದೇ ಪ್ರಕ್ರಿಯೆ ಮಾಡಿಲ್ಲ. ಇದು ಅವರ ಕುಟುಂಬದ ಆಸ್ತಿ ರೀತಿ ನಡ್ಕೊಂಡಿದ್ದಾರೆ. ಸರ್ಕಾರದ ಹಣವನ್ನ ಲೂಟಿ ಹೊಡೆದಿದ್ದಾರೆ, ಬೋಗಸ್ ಸೈನ್ ಮಾಡಿ ಹಣವನ್ನ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಇದನ್ನ ಸಂಪೂರ್ಣವಾಗಿ ನಾವು ತನಿಖೆಗೆ ಹಾಕ್ತೇವೆ, ಸರ್ಕಾರದಿಂದ ಸಂಪೂರ್ಣ ತನಿಖೆ ಮಾಡಿಸ್ತೇವೆ. ಇದನ್ನ ಸುಲಭವಾಗಿ ಭಕ್ತರು ಬಿಡೋದಿಲ್ಲ. ಇದು ಒಂದ್ ರೀತಿ ಸಮಾಜದೊಟ್ಟಿಗೆ ಆ ಟ್ರಸ್ಟ್ನವರು ಸಂಘರ್ಷಕ್ಕೆ ಇಳಿದಿದ್ದಾರೆ. ಸಂಘರ್ಷದಲ್ಲಿ ಭಕ್ತರಿಗೆ ಜಯ ಹೊರತು ಈ ಟ್ರಸ್ಟ್ನವ್ರಿಗೆ ಜಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಟ್ರಸ್ಟಿಗಳ ಜೊತೆಗೆ ಭಕ್ತರು ಯಾರು ಇಲ್ಲ ಹಂಗಾದ್ರೆ? ಯಾರಿದ್ದಾರೆ? ಪೊಲೀಸ್ ರಕ್ಷಣೆಯಲ್ಲಿ ಬಂದಿದಾರಲ್ರಿ ಮೇಡಮ್ ಅವರು. ಪೊಲೀಸ್ ರಕ್ಷಣೆಯಲ್ಲಿ ಬಂದಿದ್ದಾರೆ. ಎಷ್ಟು ದಿವಸ ಪೊಲೀಸ್ ರಕ್ಷಣೆಯಲ್ಲಿ ಬರ್ತಾರೆ? ಪೊಲೀಸರು ಕೂಡ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರೆ ಅವ್ರು ರಕ್ಷಣೆ ಮಾಡ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ದಾವಣಗೆರೆನಲ್ಲಿ ಆ ಗಾಯತ್ರಿಯನ್ನು CPIಗೆ ಒಂದು ಭಾಗದಲ್ಲಿ ಕೊಳಪಟ್ಟಿ ಹಿಡಿದ್ರೆ ಅವ್ರನ್ನ ರಕ್ಷಣೆ ಮಾಡ್ಕೊಳಕ್ ಆಗಿಲ್ಲ. ಇಂತ ಕಳ್ಳರಿಗೆ ರಕ್ಷಣೆ ಕೊಡಕ್ ಬಂದಿದಾರಲ್ಲ, ಇದು ಎಂತ ವಿಪರ್ಯಾಸ ಇದು. ಈ ಎಷ್ಟು ದಿವಸ ಪೊಲೀಸ್ ರಕ್ಷಣೆಯಲ್ಲಿ ಸಮಾಜ ಕಟ್ತಾರೆ ಇವರು? ಎಷ್ಟು ದಿವಸ ಪೊಲೀಸ್ ರಕ್ಷಣೆಯಲ್ಲಿ ಟ್ರಸ್ಟ್ ನಡೆಸ್ತಾರೆ? ಅಕ್ರಮದ ಗೂಡಾಗಿರ್ತಕ್ಕಂತ ಈ ಗುಂಪೇನಿದೆ ಅದ್ರ ವಿರುದ್ಧ ಸ್ವಾಮೀಜಿಯವರು ಸಂಪೂರ್ಣ ಸ್ವಾಮೀಜಿಯವರಿಗೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ, ಯಾವ ರೀತಿ ಬಂಧನದಲ್ಲಿ ಇಟ್ಟಿದ್ದಾರೆ, ಯಾವ ರೀತಿ ನಡವಳಿಕೆ ಮಾಡಿದ್ರು, ಅದನ್ನೆಲ್ಲವನ್ನು ಕೂಡ ನಿನ್ನೆ ಬಿಚ್ಚಿಟ್ಟಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂತ ಕಾರಣ ಏನೋ, ಸ್ವಾಮೀಜಿಯವರು ಬಣ್ಣ ಹಚ್ಕೊಳ್ತಾರೆ, ಸ್ವಾಮೀಜಿಯವರು ಏನೋ ಇನ್ಯಾವ್ದಾವ್ದ ಅವೆಲ್ಲ ಏನ್ರಿ ಇಸಿಟೆ. ಸರಿ ಸರಿ, ಇವತ್ತು ಯಾವ ರೀತಿ ಆ ಹೋರಾಟ ಮುಂದುವರಿಯುತ್ತೆ ಅಂತ ನೋಡೋಣ ಸರ್. ಫಾಲೋ ಅಪ್ ಮಾಡ್ತೀವಿ, ಮತ್ತೆ ನಿಮ್ಮನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶಿವಶಂಕರ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈ ಸುದ್ದಿ ಫಾಲೋ ಅಪ್ ಮಾಡೋಣ. ಇದೀಗ